ಪ್ರತಿಯೊಬ್ಬರ ಜೀವನದಲ್ಲೂ ಸ್ವಂತ ಮನೆ ಇರಬೇಕು ಅನ್ನೋ ಒಂದು ಕನಸಿದ್ದೇ ಇರುತ್ತೆ. ಕಷ್ಟಪಟ್ಟು ಸೈಟ್ ತಗೊಂಡು ಪಾಯ ಪೂಜೆ ಮಾಡಿ ಒಟ್ಟಾರೆ ಮನೆಯನ್ನ ಕನ್ಸ್ಟ್ರಕ್ಟ್ ಮಾಡಿ ಗೃಹಪ್ರವೇಶದ ಒಂದು ಹಂತಕ್ಕೆ ಬಂದಿರ್ತಾರೆ. ಯಾವ ವಸ್ತುಗಳನ್ನ ಮನೆಯೊಳಗಡೆ ತಗೊಂಡು ಹೋಗ್ಬೇಕು ಪ್ರಥಮವಾಗಿ ಅನ್ನುವಂಥದ್ದು, ಕೆಲವರು ಹಸುವಿನ ಜೊತೆ ಅಥವಾ ನವಧಾನ್ಯಗಳ ಅಥವಾ ಏನೇನು ನಾವು ತಗೊಂಡು ಮೊದಲು ಒಳಗಡೆ ಹೋಗ್ಬೇಕಾಗತ್ತೆ ಗೃಹಪ್ರವೇಶದ ಒಂದು ಸಂದರ್ಭದಲ್ಲಿ. ಇಲ್ಲಿ ಎಲ್ಲೋ ಒಂದ್ ಕಡೆ ಈ ತರ ಮಾಡಿದಾಗ ಕೆಲವರು ಇಲ್ಲ ಈ ಪದ್ಧತಿಯಲ್ಲಿ ಮಾಡ್ಬೇಕಿತ್ತು ಅಂತಾರೆ, ಅಥವಾ ಮಾಡುವಾಗ್ಲೇ ಅಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ, ಏನ್ ಮಾಡಿದ್ರೆ ಕರೆಕ್ಟ್ ಅಂತ ಗೊತ್ತಿಲ್ಲ. ಒಬ್ಬ ಮನುಷ್ಯನ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಧಾನವಾಗಿ ನೆಲ, ಮನೆ. ನೀವು ವಾಸ್ತು ಪುರುಷನ ತೃಪ್ತಿಪಡಿಸತಕ್ಕಂತಹ ಆ ಒಂದು ವಿಧಿವಿಧಾನಗಳ ಶಾಸ್ತ್ರಗಳಲ್ಲಿ ಎಲ್ಲಿ ಕೂಡ ಕಾಂಪ್ರಮೈಸ್ ಆಗಬಾರದು. ಆ ಒಂದು ಆಗಮ ಪ್ಲಸ್ ವೇದ ಕಲಿತಿರುವವರನ್ನ ಕರೆಸಿ ಮಾಡಿಸುವಂತ ಪದ್ಧತಿ ಬೇಕೇ ಬೇಕು. ಯಾರೋ ಮನೆಗೆ ಬಂದು ನೆಂಟರು ಹೇಳ್ತಿರ್ತಾರೆ, ಅದು ತಗೊಂಡೋಗಿ ಎಲ್ಲ ಪಕ್ಕಕ್ಕಿಡಿ. ಓಂ ನಮೋ ನೃಸಿಂಹಾಯ ಹಿರಣ್ಯಕಶ್ಯಪ ವಕ್ಷಸ್ಥಲ ವಿದಾರಣಾಯ ತ್ರಿಭುವನ ವ್ಯಾಪಕಾಯ ಭೂತ ಪ್ರೇತ ಪಿಶಾಚಿ ಶಾಕಿನಿ ನಾಗನಿಖಿಲನೋನ್ಮೂಲನಾಯ ಸ್ತಂಭೋದ ಸಮಸ್ತ ದೋಷಾನ್ ಹನಹನ ಸರಸರ ಚಲ ಚಲ ಕಂಪ ಕಂಪ ಮತ ಮತ ಹೂಂ ಪಟ್ ಹುಂ ಪಟ್ಟಂ ಟಹ ಮಹಾರುದ್ರಜಾಪಿತ ಲಕ್ಷ್ಮೀ ನೃಸಿಂಹಾಯ ನಮಃ. ಆ ಮನೆಯಲ್ಲಿ ಬ್ರಾಹ್ಮಣ ಭೋಜನ ಮಾಡಿದ ಎಂದರೆ ಭಗವಂತನು ಭೋಜನ ಮಾಡಿದ ಎಂದರ್ಥ. ಬ್ರಾಹ್ಮಣ ಭೋಜನ ಮಾಡಿದ ಎಂದರೆ ಭಗವಂತ ದೇವತೆಗಳು ಬಂದು ಭೋಜನ ಮಾಡಿದರೆ ಎಂದರ್ಥ. ಗೃಹ ಪ್ರವೇಶ ಸತ್ಯನಾರಾಯಣ ಪೂಜೆಯನ್ನ ನೀವು ಮಾಡಬೇಕು ಅಂತಂದ್ರೆ ದಯವಿಟ್ಟು ಶಾಸ್ತ್ರದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಬೇಡಿ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ನೂಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಪ್ರತಿನಿತ್ಯ ಕೂಡ ನಿಮಗೆ ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಾಗ್ತಾ ಇದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ನಮಗೆ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿಯೊಬ್ಬರ ಜೀವನದಲ್ಲೂ ಸ್ವಂತ ಮನೆ ಇರಬೇಕು ಅನ್ನೋ ಒಂದು ಕನಸಿದ್ದೇ ಇರುತ್ತೆ. ಕಷ್ಟಪಟ್ಟು ಸೈಟ್ ತಗೊಂಡು ಪಾಯ ಪೂಜೆ ಮಾಡಿ ಒಟ್ಟಾರೆ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿ ಗೃಹಪ್ರವೇಶದ ಒಂದು ಹಂತಕ್ಕೆ ಬಂದಿರ್ತಾರೆ. ತುಂಬ ಅದ್ಭುತವಾಗಿ ಗುರುಪ್ರವೇಶ ಮಾಡಬೇಕು ಅಂತ ಅಂದ್ಕೊಳ್ಳೋದು ತುಂಬ ಕಾಮನ್ನು, ಗ್ರ್ಯಾಂಡಾಗಿ ಮಾಡಬೇಕು ಅಂತ. ಆದರೆ ಕೆಲವೊಂದು ಬಾರಿ ಯಾವ ವಸ್ತುಗಳನ್ನ ಮನೆಯೊಳಗಡೆ ತೊಗೊಂಡು ಹೋಗಬೇಕು ಪ್ರಥಮವಾಗಿ ಅನ್ನುವಂಥದ್ದು, ಕೆಲವರು ಹಸುವಿನ ಜೊತೆ ಅಥವಾ ನವಧಾನ್ಯಗಳ ಅಥವಾ ಏನೇನು ನಾವು ತಗೊಂಡು ಮೊದಲು ಒಳಗಡೆ ಹೋಗಬೇಕಾಗತ್ತೆ ಗೃಹಪ್ರವೇಶದ ಒಂದು ಸಂದರ್ಭದಲ್ಲಿ. ಇಲ್ಲಿ ಎಲ್ಲೋ ಒಂದು ಕಡೆ ಈ ಥರ ಮಾಡಿದಾಗ ಕೆಲವರು ಇಲ್ಲ ಈ ಪದ್ಧತಿಯಲ್ಲಿ ಮಾಡಬೇಕಿತ್ತು ಅಂತಾರೆ, ಅಥವಾ ಮಾಡುವಾಗಲೇ ಅಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ, ಏನು ಮಾಡಿದ್ರೆ ಕರೆಕ್ಟ್ ಅಂತ ಗೊತ್ತಿಲ್ಲ. ತುಂಬ ಸರಿ ಈ ವಿಚಾರವಾಗಿ ಹೇಳಿರ್ತೀರ, ಆದ್ರೂ ಯಾವೆಲ್ಲ ಅಂಶಗಳು ಈಗ ಗೃಹಪ್ರವೇಶ ನಡೆಯುವಾಗ ಥಿಂಗ್ಸ್ ಒಳಗಡೆ ಹೋಗುವಂಥದ್ದು ಏನಿದ್ರೆ ಶುಭ, ಅವ್ರು ಇನ್ನೊಂದು ಮನೆ ಕಟ್ಟೋ ಥರ ಅಂತ ಆಗುವಂಥದ್ದು, ಅಥವಾ ಅಲ್ಲಿ ಹೋದ್ಮೇಲೆ ಏನೋ ತೊಂದರೆ ಆಗದೆ ಇರಲಿ ಅನ್ನೋ ಥರ ಯೋಚನೆ ಮಾಡೋದಾದ್ರೆ ಯಾವ ಥರ ಹೋದರೆ ಕರೆಕ್ಟ್ ಆಗಿರುತ್ತೆ ಗುರುಗಳೇ ಅಂತ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರು ಲಾಸ್ಟಲ್ಲಿ, ಅದು ನನಗಿಷ್ಟ ಆಗಿದ್ದು, ಅವ್ರು ಇನ್ನೊಂದು ಮನೆ ಕಟ್ಟಬೇಕು, ಹೌದು ಆಗಿರಬೇಕು. ಇನ್ನೊಂದು ಮನೆ ಅಂತಂದ್ರೆ ಅದು ಏನಾದರೂ ಆಗಿರ್ಬೋದು, ಅವ್ರ ರೆಂಟ್ ಪರ್ಪಸ್, ಅವರು ಅಭಿವೃದ್ಧಿಯ ಪಥದಲ್ಲಿ ಬರಬೇಕು ಅವರು. ಹೀಗೆ
ನೀವು ಕೇಳಿದ ನಿಜ, ಒಬ್ಬ ಮನುಷ್ಯನ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಧಾನವಾಗಿ ನೆಲ, ಮನೆ ಮಾಡಿಕೊಳ್ಳಲೇಬೇಕಾಗತ್ತೆ. ಇದಕ್ಕಾಗಿ ಪಾಪ ಅವರವರ ಶಕ್ತ್ಯಾನುಸಾರ ಅವರು ಮಾಡಿಕೊಳ್ಳುತ್ತಾರೆ. ಇನ್ನು ಕೆಲವರು ತೋರ್ಪಡಿಕೆಯನ್ನು ಮಾಡ್ತಾರೆ. ಇರಲಿ, ಇಬ್ಬರಿಗೂ ಸಮಾಧಾನ ತರೋದು ಎಲ್ಲಿ ಅಂತಂದರೆ, ನೀವು ವಾಸ್ತುಪುರುಷನ ತೃಪ್ತಿಪಡಿಸ್ತಕ್ಕಂತಹ ಆ ಒಂದು ವಿಧಿವಿಧಾನಗಳ ಶಾಸ್ತ್ರಗಳಲ್ಲಿ ಎಲ್ಲಿ ಕೂಡ ಕಾಂಪ್ರಮೈಸ್ ಆಗಬಾರದು. ನೀವು ಮನೆ ಕಟ್ಟಬೇಕಾದ್ರೆ ಒಳ್ಳೆ ಬ್ರಿಕ್ಸ್ ಹಾಕ್ತೀರಿ, ಕಟ್ಟಬೇಕಾದ್ರೆ ಸಿಮೆಂಟ್ ಹಾಕ್ತೀರಿ, ಒಳ್ಳೆ ಕಂಬಿನ ಆಯ್ಕೆ ಮಾಡ್ತೀರಿ. ಪೂಜೆಯಲ್ಲಿ ಆಯ್ಕೆ ಮಾಡುವಾಗ ಇಷ್ಟರಲ್ಲಿ ಮಾಡಿ ಸಾಕು ಅಂತೀರಿ. ಏನು ಮಾಡಬೇಕು ನಿಮ್ಮನ್ನು ಗೊತ್ತಿಲ್ಲ. ಯಾವುದೋ ಒಂದು ಸಿಮೆಂಟ್ ಹಾಕಿ ಅಂದರೆ ಹೆಂಗೆ ಒಪ್ಕೊಳ್ತೀರಿ? ಎಲ್ಲದರಲ್ಲೂ ಕ್ವಾಲಿಟಿ ಕ್ವಾಂಟಿಟಿ ಇದೇ ಪ್ರೀತಿಯ ಬಂಧುಗಳೇ. ವಿತ್ ಸರ್ಟಿಫೈ ಇರೋವಂಥವ್ರನ್ನ ಆಗಮ ಜೊತೆ ವೇದ, ಆ ಒಂದು ಆಗಮ ಪ್ಲಸ್ ವೇದ ಕಲಿತಿರುವವರನ್ನು ಕರೆಸಿ ಮಾಡಿಸುವಂಥ ಪದ್ಧತಿ ಬೇಕೇ ಬೇಕು. ಯಾರೋ ಮನೆಗೆ ಬಂದು ನೆಂಟರು ಹೇಳ್ತಿರ್ತಾರೆ, ಅದು ತೊಗೊಂಡೋಗಿ ಪಕ್ಕಕ್ಕಿಡಿ. ಅವರೇನೋ ಹೇಳ್ತಾರೆ, ಎಲ್ಲೋ ನೋಡಿರ್ತಾರೆ, ಅದನ್ನು ಅಷ್ಟೇ ಮಾಡ್ತಿರ್ತಾರೆ. ಕೆಲವು ಕಡೆ ಅದು ಕರೆಕ್ಟ್ ಇರುತ್ತೆ, ಕೆಲವು ಕಡೆ ರಾಂಗ್ ಮಾಡ್ತಿರ್ತಾರೆ. ಅವ್ರು ತೋರಿಸ್ಕೊಳ್ಳೋದು, ಈ ಅಮ್ಮನಿಗೆಲ್ಲ ಗೊತ್ತು ಅಂತ ಎಲ್ಲ ಹೇಳೋದು, ಬಂದು ಅಲ್ಲಿ ಪೂಸಿ ಹೊಡಿತಾರೆ. ಅದೇನಕ್ಕಾದ್ರೂ ಮಾತಾಡ್ತಾರೋ ಗೊತ್ತಿಲ್ಲ. ಈ ವೇದ ಕಲಿತವನು ಪಾಪ ಒಂದು 10 ಎಕ್ಸ್ಟ್ರಾ ಕಲಶ ಇಟ್ಟು, ಎಕ್ಸ್ಟ್ರಾ ಫೋಟೋ ಇಟ್ಟು, ಎಕ್ಸ್ಟ್ರಾ ಖುಷಿ ಪಡಿಸಿರ್ತಾನೆ. ದೇವ್ರ ಮನೆಯಲ್ಲಿ ಅವರು ಇಡಬೇಕಾಗಿತ್ತು ಕಲಶ, ಅವ್ರದ್ದು ಯಾವುದೋ ಇಡಬೇಕು ಅಂತ ಖ್ಯಾತೆ ತೆಗಿತಾರೆ. ಇವೆಲ್ಲಿಂದ ಬರ್ತವ ಏನೋ ಈ ನೆಂಟರು ಈ ಬಂಧು ಬಳಗ. ಬಂದವರು ಮಾನವಾಗಿ ಪೂಜೆಯಲ್ಲಿ ಪಾಲ್ಗೊಂಡು ಉಂಡು ಹೋದರೆ ನೆಮ್ಮದಿ. ಅಲ್ಲೇ ಬಂದು ಏನೇನೋ ಮಾಡೋಗ್ತಾರೆ. ಹಾಗಂತೇಳಿ ಇಲ್ಲಿ ಮಾಡೋರು ಇವರು ಕರೆಕ್ಟ್ ಇರಬೇಕು. ಅದಕ್ಕಾಗಿ ನಾನು 2 ಕಡೆ ಯಾಕೆ ತೆಗೆದುಕೊಳ್ತೇನೆ ಅಂತಂದರೆ, ನೀವು ಈ ಹಿಂದೆ ವಾಸ್ತು ಹೋಮವನ್ನು ಮಾಡೋದು ಹೇಗೆ ಮಾಡಬೇಕು ನಾನು ಕೆಲವೊಂದು ವಿಡಿಯೋಸ್ ಕೊಡ್ತೇನೆ. ಹೇಗೆ ಮಾಡಿರ್ತೀವಿ ನಾವು ಅಂತ ಶಾಸ್ತ್ರೋಕ್ತವಾಗಿ, ಶಾಸ್ತ್ರದಲ್ಲೆಲ್ಲೂ ಕೂಡ ಕಾಂಪ್ರಮೈಸ್ ಆಗಿರ್ತವೆ. ಅಭಿವೃದ್ಧಿಯ ಪಥದಲ್ಲಿ ನಡೆಯಲೇಬೇಕು ಅಂತಂದರೆ, ಮತ್ತೊಂದು 10 ಮನೆಗಳು ಆ ಕುಟುಂಬದವರು ಕಟ್ಟಿ ಸುಖ ಜೀವನ ನಡೆಸಬೇಕು ಅಂತಂದರೆ, ಹಿಂದಿನ ದಿವಸ ವಾಸ್ತು ರಾಕ್ಷೋಘ್ನ ಹೋಮ, ಅದಕ್ಕೂ ಮುನ್ನ ಗಣಪತಿ ಹೋಮ, ಅದಕ್ಕೂ ಮುನ್ನ ದೇವತಾ ನಾಮಸ್ಮರಣೆ, ನಾಂದಿ ಪೂಜೆ, ಇವೆಲ್ಲ ಕೂಡ ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ಮಾಡ್ಕೊಂಡು ಬರ್ತಾ, ವಿತ್ ಆ ಥಿಂಗ್ಸು ಕೂಡ ಹಾಗೆ ಇರಬೇಕು. ಆ ಒಂದು ಮೂಲಿಕೆಗಳು ಹಾಗೆ ಇರಬೇಕು. ಅಲ್ಲಿ ಹೋಮ ಮಾಡಬೇಕಾದ್ರೆ 2 ಹೋಮದ ಕುಂಡ ಬರ್ತವೆ. ಮನೆಯಿಂದ ಹೊರಗಡೆ ಒಂದು, ಅಂದರೆ ಈ ಹಿಂದೆ ಮಾಡ್ತಕ್ಕಂಥದ್ದು ವಾಸ್ತು ಪುರುಷನಿಗೆ ಸಂಬಂಧಪಡೋದೊಂದು, ಮತ್ತು ನೆಕ್ಸ್ಟ್ ಡೇ ಮನೆಯಲ್ಲಿ ಮಾಡ್ತಕ್ಕಂಥದ್ದು ಹೋಮದ ಕುಂಡ. ಇದನ್ನು ಅವರ ಮನೆ ದೇವರಿಗೆ ಸಂಬಂಧಪಟ್ಟ ಹೋಮದಿಂದ ಹಿಡಿದು, ಅವರ ಇಷ್ಟ ದೇವರ ಹೋಮದಿಂದ ಹಿಡಿದು, ಆದಿತ್ಯಾದಿ ನವಗ್ರಹದಿಂದ ಹಿಡಿದು, ಗಣಪತಿಯ ಅಥರ್ವ ಶೀರ್ಷ ಸ್ತ್ರೀ ಸೂಕ್ತ ಪುರುಷ ಸೂಕ್ತದಿಂದ ಹಿಡಿದು, ವಾಸ್ತು ಪುರುಷ ಪ್ರಧಾನವಾಗಿ ಮಾಡಿಕೊಳ್ಳೋದ್ರಿಂದ ಎಲ್ಲ ಮಾಡ್ತಾರೆ. ಸಣ್ಣದು ಯಾವುದೋ ಒಂದು ಅವರ ದೇವರ ಮನೆಯಲ್ಲಿ ಇವ್ರದ್ದೊಂದು ದೀಪ ಇಡಬೇಕಾಗಿತ್ತು ಹಳೇದು, ಅಥವಾ ಅವ್ರದ್ದೊಂದು ಸಣ್ಣದೊಂದು ವಿಗ್ರಹ ಇರಬೇಕಾಗಿತ್ತು. ಇಲ್ಲಿ ಮಾತಾಡ್ತೀವಿ, ಇದು ಕರೆಕ್ಟ್ ಅಲ್ಲ. ಮನೆ ಒಳಗೆ ಗೃಹ ಪ್ರವೇಶಕ್ಕೆ ಹೋಗಬೇಕಾದ್ರೆ ಥಿಂಗ್ಸ್ ಅಲ್ಲಿ ಆ ಕಾಯಿನ್ ಇದೆಯಲ್ಲ ರೀ, ಆ ತಾಮ್ರದ ಆ ಒಂದು ನಾಣ್ಯವನ್ನು ಬಾಗಿಲಿಗೆ ಹೊಡಿಬೇಕಾದ್ರೆ ಏನು ಹೇಳುತ್ತೆ ಗೊತ್ತಾ? ಏನು ಹೇಳುತ್ತೆ ಗೊತ್ತಾ ಶಾಸ್ತ್ರದಲ್ಲಿ? ಅದನ್ನು ಹೊಡಿಬೇಕಾದ್ರೆ ಮಂತ್ರ ಹೇಳ್ತಾರಲ್ಲ, ಅದ್ಭುತಗಳು ಜರುಗುತ್ತವೆ. ಅದಕ್ಕೆ ಮುಹೂರ್ತ ಇಟ್ಟಿರ್ತಾರೆ. ಆ ಗೃಹ ಪ್ರವೇಶಕ್ಕೆ ಬ್ರಾಹ್ಮಿ ಲಗ್ನವೇ ಬಹಳ ಶ್ರೇಷ್ಠವಾದದ್ದು ಅಂತೇಳಿ ಒಂದು ಮಳೆ ಹೊಡೆಯುವಾಗ ಬಹುಶಃ ಆ ಮಂತ್ರ ವೇದದ್ದು ಹೇಳುವಾಗ ಆಗಿರ್ಬೋದು, ಸ್ತೋತ್ರ ಹೇಳುವಾಗ ಆಗಿರಬಹುದು, ನೀವು ಕೇಳಿಸ್ಕೊಳ್ಬೇಕು. ಅಷ್ಟು ಚೆನ್ನಾಗಿರ್ತಕ್ಕಂಥ ದರ್ಪಣ ದರ್ಶನ ಆಗಿರ್ಬೋದು, ಅಲ್ಲಿ ಗೋದರ್ಶನ ಆಗಿರಬಹುದು, ಹಾಲು ಉಕ್ಸೋದಾಗಿರಬಹುದು, ಅಲ್ಲಿ ಕಳಸ ಆರಾಧನೆ ಮಾಡೋದು, ಅಥವಾ ಅಲ್ಲಿ ಯಜ್ಞಕ್ಕೆ ಆ ಪ್ರತಿಷ್ಠಾಪನೆ ಮಾಡತಕ್ಕಂತಹ ಯಜ್ಞನಾರಾಯಣನ, ಇವೆಲ್ಲವೂ ಕೂಡ ಆ ಮಂಡಲದ ಆವಾಹನೆ ಬಹಳ 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 ಚೆನ್ನಾಗಿರುತ್ತೆ. ಇದು ಆ ವಾಸ್ತು ಪುರುಷನ ಬೆನ್ನಿನ ಮೇಲೆ ನೀವು ಕಟ್ಟಿರೋ ಮನೆಗೆ ಇಷ್ಟೆಲ್ಲ ಶಾಸ್ತ್ರಗಳನ್ನು ಹಡಕ ಮಾಡಿ ಆ ಒಂದು ತಾಮ್ರದ ನಾಣ್ಯವನ್ನು ಮಧ್ಯದಲ್ಲಿ ಹೊಡೆಯುವಾಗ ಎಷ್ಟು ಅಂತಂದರೆ ಆ ಲಗ್ನಕ್ಕೆ ಸಂಬಂಧಪಟ್ಟ ಹಾಗೆ ಓಂ ನಮೋ ನೃಸಿಂಹಾಯ ಹಿರಣ್ಯಕಶ್ಯಪ ವಕ್ಷಸ್ಥಲ ವಿದಾರಣಾಯ ತ್ರಿಭುವನ ವ್ಯಾಪಕಾಯ ಭೂತ ಪ್ರೇತ ಪಿಶಾಚಿ ಶಾಕಿನಿ ಢಾಗನ ಕಿಲನೋನ್ಮೂಲನಾಯ ಸ್ತಂಭೋದ್ಭವ ಸಮಸ್ತ ದೋಷಾನ್ ಹನಹನ ಸರಸರ ಚಲ ಚಲ ಕಂಪ ಕಂಪ ಮತ ಮತ ಹುಂ ಪಟ್ ಹುಂ ಪಟ್ಟಂ ಟಹ ಮಹಾರುದ್ರಜಾಪಿತ ಲಕ್ಷ್ಮೀ ನೃಸಿಂಹಾಯ ನಮಃ ಈ ಮಂತ್ರವನ್ನು ಹೇಳಿ ಅದನ್ನು ಹೊಡಿಸುವಂಥದ್ದಿರುತ್ತೆ. ಕಾರಣ ಏನು ಗೊತ್ತಾ? ನರಸಿಂಹಸ್ವಾಮಿಯೇ ಆ ಒಂದು ಮನೆ ಒಳಗೂ ಅಲ್ಲ ಮನೆ ಹೊರಗೂ ಅಲ್ಲ ಬಾಗಿಲ ವಸ್ತ್ರ ಮೇಲೆ ಹಾಕ್ಕೊಂಡು ಕೆಟ್ಟವರನ್ನು ಸಂಹಾರ ಮಾಡ್ತಾನೆ. ಅಂದರೆ ಕೆಟ್ಟ ಗುಣಗಳು ಅಲ್ಲಿಗೆ ಲಾಸ್ಟ್ ಅಂತೆ. ನಿಮ್ಮ ಮನೆಯ ಒಳಗೆ ಯಾರೋ ಬರಬೇಕಾಗಿತ್ತಲ್ಲ, ದುಷ್ಟ ಬರ್ತಾರಲ್ಲ, ಲಾಸ್ಟ್ ಅಲ್ಲಿಗೆ ಬರೋ, ಒಳಗಡೆ ಬರಲ್ಲ. ನಿಮ್ಮ ಮಕ್ಕಳು ನೀವಾಗಿದ್ರೂ ಅಷ್ಟೇ ತುಂಬ ಕೋಪ ತಾಪ ಪ್ರತಾಪ ಮನೆಯಿಂದ ಹೊರಗಡೆ ಮಾಡಿರ್ತೀರಿ, ಮನೆ ಒಳಗೆ ಬರಬೇಕಾದ್ರೆ ಶಾಂತರಾಗ್ತೀರಿ. ಅಥವಾ ಬೇರೆ ಯಾರೋ ದುಷ್ಟ ಬರಬೇಕಾದ್ರೆ ಆ ಶಾಸ್ತ್ರೋಕ್ತವಾಗಿ ಆ ಮನೆ ಒಡೆದು ಮಾಡಿದರೆ ದುಷ್ಟ ಬರಲಿಕ್ಕೆ ಅವಕಾಶವೇ ಇಲ್ಲ, ಎಂದೆಂದೂ ಇಲ್ಲ. ಆ ಮನೇಲಿ ವಾಸ ಮಾಡ್ತಾರೆ, ಕಳ್ಳಕ್ಕೆ ಹಾಕಿದ್ರೆ ಬರಲ್ಲ ಆ ಮನೆಗೆ. ಈ ಮಂತ್ರವನ್ನು ಹೇಳಿದ ಮೇಲೆ ಅಲ್ಲಿ ಬಾಗಿಲು ಕರೆಕ್ಟಾಗಿ ಹೊಡೆದಿದ್ದೆ, ಆದರೆ ಮುಹೂರ್ತದಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟೆಲ್ಲ ಶಾಸ್ತ್ರಗಳು ಹೇಳ್ತಾನೆ ಮಾಡುತ್ತಾನೆ.
ಬಹಳ ಮುಖ್ಯವಾದದ್ದು. ಮತ್ತೊಂದು ಮುಖ್ಯವಾದದ್ದು, ಇನ್ನೊಂದು ಮುಖ್ಯವಾದದ್ದು ಅಂತಂದರೆ, ನೀವೆಲ್ಲ ಶಾಸ್ತ್ರಗಳು ಗಮನಿಸಿರ್ತೀರಿ, ನೋಡಿಸಿರ್ತೀರಿ, ಅಲಂಕಾರ ಎಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿ, ಕ್ರಮಬದ್ಧವಾಗಿ, ವೇದೋಕ್ತವಾಗಿ ಈ ಕಾರ್ಯಕ್ರಮಗಳನ್ನು ಮಾಡಿಸಿದರೆ ಈ ಮನೆಯಲ್ಲಿ ವಾಸ ಮಾಡತಕ್ಕಂಥ ಕುಟುಂಬಸ್ಥರು ಅದ್ಭುತವಾದ ನಡಿಗೆಯಲ್ಲಿ ನಡೀತಾರೆ. ಅದೊಂದು ಸಿಂಹಗರ್ಜನೆ ಆ ಮನೆಯಲ್ಲಿ ಹೇಗಿರುತ್ತೆ ಅಂತಂದರೆ, ಪ್ರತಿ ಮನೆಯಲ್ಲಾಡ್ತಕ್ಕಂತಹ ಪ್ರತಿ ಮಾತು ಕೂಡ ಚಿನ್ನದ ಮುತ್ತುಗಳಾಗಿರುತ್ತವೆ, ಪ್ರೀತಿಯ ಬಂಧುಗಳು. ಹಾಗೆ ಅವರ ಸಂಸಾರ ಸಾಮ್ರಾಜ್ಯ ಕಟ್ಟಿಕೊಳ್ಳಲಿಕ್ಕೆ ಅವಕಾಶ ಇದೆ. ಈಗ ನೀವು ನೋಡ್ತಿರ್ತೀರಿ, ಈಗ ಆ ಒಂದು ವಿಡಿಯೋದಲ್ಲಿ ಬರ್ತಕ್ಕಂತಹದ್ದು ಹೇಗೆ ಅಲಂಕಾರ ಇರುತ್ತೆ, ಎಲ್ಲಿ ಹೋಮ ಇರುತ್ತೆ, ಏನು ಪೂಜೆ ಇರುತ್ತೆ, ಗೋಗೆ ಯಾವಾಗ ಪೂಜೆ ಮಾಡೋಕ್ಕೆ, ಇವೆಲ್ಲ ನೀವು ಕಾಣ್ತಾ ಇದ್ದೀರಿ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದ ಅದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. गुणातीतमानं चिदानन्दरूपं चिदाभासकं सर्वगम्यानगम्यम् मुनिध्येयमाकाशरूपं परेशं परब्रह्मरूपं गणेशं भजेम. जगत्कारणं कारणज्ञानरूपं सुरादिं सुखादिं गणेशं भजेम. जगद्व्यापिनं विश्ववन्द्यं सुरेशं परब्रह्मरूपं गणेशं भजेम. रजो योगतो ब्रह्मरूपं श्रुतिज्ञं सदा कार्यसक्तं हृदा चिन्त्यरूपम् जगत्कारणं सर्वविद्यानिदानं परब्रह्मरूपं गणेशं नतास्म. सदा सत्ययोग्यं मुदा क्रीडमानं सुरारेन् हरन्तं जगत्पालयन्तम् अनेकावतारं निजज्ञानहारं सदा विश्वरूपं गणेशं नमामः. तमो योगिनं रुद्ररूपं त्रिनेत्रं जगत्तारकं तारकं ज्ञानहेतुम् अनेकागमै स्वं जनं बोधयन्तं सदा सर्वरूपं गणेशं नमामः. नमस्तोमहारं जनज्ञानहारं त्रयीवेदसारं परब्रह्मसारं मुनिज्ञानकारं विदुरे विकारं सदा ब्रह्मरूपं गणेशं नमामः. निजैरोषधि तर्पयन्तं कराद्योऽसुरोगान् करा
ಹೀಗೆ ಮಾಡುವಾಗ ಬಹಳ ಮುಖ್ಯವಾಗಿರೋದನ್ನು ಇಲ್ಲಿ ಯಾರು ಹೇಳಲ್ಲ, ಇದನ್ನು ನೀವು ಚೆನ್ನಾಗಿ ಗಮನಿಸ್ಕೋಬೇಕು. ಅವರು ನಮಗೆ ಹೇಳಬೇಕಾಗಿತ್ತು ಬ್ರಾಹ್ಮಣರು, ಇದು ಯಾರು ಹೇಳಲ್ಲ ರೀ. ತೊಗೊಂಡೋಗಿ ಇನ್ವಿಟೇಷನ್ ಕೊಡ್ತೀರ ನೋಡಿ, ಅವ್ರನ್ನ ಏನಕ್ಕೆ ಕರಿತೀರಿ ನೀವು? ಕರೆಕ್ಟಾಗಿ ಮಧ್ಯಾಹ್ನ ಭೋಜನ ಅಂತ ಹಾಕಿರ್ತೀರಿ, ಅವರಿಗೆ ಭೋಜನ ವ್ಯವಸ್ಥೆಯಲ್ಲೇ ಮಾಡಿರ್ತೀರಿ. ಅವ್ರು ನಿಮಗೇನೋ ಪ್ರೆಸೆಂಟೇಷನ್ ಮಾಡಿದ್ರು, ಹೋದರು, ಊಟ ಮಾಡ್ಕೊಂಡು ಹೋಗಿ ಅಂದರೆ ಎಲ್ಲ ಆಯಿತು. ಇಷ್ಟೊತ್ತು ಕೂಡ ವೇದ ಬ್ರಾಹ್ಮಣ ಬಾಯಿ ಬಡ್ಕೊಂಡಲ್ಲ, ಅವನಿಗೆ ನೀವು ನೀರು ಕೂಡ ಕೊಟ್ಟಿರಲ್ಲ. ಅವನು ಎಲ್ಲೋ ಉಳ್ಕೊಳ್ತಾನೆ, ಎಲ್ಲೋ ಬರ್ತಾನೆ, ಒಟ್ಟಾರೆ ನಾವು ದುಡ್ಡು ಕೊಟ್ಟಿದ್ದೀವಿ, ಎಲ್ಲ ಮಾಡ್ತಾನೆ ಬಿಡು. ಇದು ನಿಮ್ಮ ತಲೆನೋವು. ಇದನ್ನೆಲ್ಲ ಬಿಟ್ಟು, ಈ ದೋರ್ದಂಡವನ್ನು ಬಿಟ್ಟು ಸ್ವಲ್ಪ ತಲೆಗೆ ಹಾಕ್ಕೊಳ್ಳಿ. ನನ್ನ ಪ್ರೀತಿಯ ಬಂಧುಗಳೇ, ನನ್ನ ಮಾತು ಸ್ವಲ್ಪ ಖಾರವಾಗಿದ್ದರೂ ನೀವು ಅದನ್ನು ಆಕಾರವಾಗಿ ಮಾಡ್ಕೋಬೇಕಾಗತ್ತೆ. ಅಂತ ಆಕಾರ ಯಾಕೆ ತಂದ್ಕೋಬೇಕು ಅಂತಂದರೆ, ನಿಮ್ಮ ಮನೆಯಲ್ಲಿ ಏನಾದರೂ ಬ್ರಾಹ್ಮಣ ಭೋಜನ ಮಾಡಿದ ಎಂದರೆ ಭಾಗವತರು ಭೋಜನ ಮಾಡಿದರು ಎಂದರ್ಥ. ಆ ಮನೆಯಲ್ಲಿ ಬ್ರಾಹ್ಮಣ ಭೋಜನ ಮಾಡಿದ ಎಂದರೆ ಭಗವಂತನು ಭೋಜನ ಮಾಡಿದ ಎಂದರ್ಥ. ಬ್ರಾಹ್ಮಣ ಭೋಜನ ಮಾಡಿದೆ ಅಂತಂದರೆ ಭಗವದ್ ದೇವತೆಗಳು ಬಂದು ಭೋಜನ ಮಾಡಿದರು ಎಂದರ್ಥ. ಬ್ರಾಹ್ಮಣ ಭೋಜನ ಮಾಡಿದೆ ಅಂತಂದರೆ ಆ ಮನೆಯಲ್ಲಿ ಬಂಗಾರ ಬೆಳೆಯುತ್ತೆ ಎಂದರ್ಥ. ಬ್ರಾಹ್ಮಣ ಭೋಜನ ಮಾಡಿದ ಎಂದರೆ ಬಹುದಿನಗಳ ಕನಸು ನನಸಾಯಿತು ಎಂದರ್ಥ. ಬ್ರಾಹ್ಮಣ ಭೋಜನ ಮಾಡಿದೆ ಅಂತಂದರೆ ಆ ಮನೆಯಲ್ಲಿ ಭೂತ ಭವಿಷ್ಯತ್ ವರ್ತಮಾನಗಳ ಬೆಳೆ ಅತ್ಯಂತ ಸುಗಮವಾಗಿ ಬೆಳೀತಾ ಇದ್ದಾವೆ ಎಂದರ್ಥ. ಬ್ರಾಹ್ಮಣ ಭೋಜನ ಮಾಡಿದ ಆ ಮನೆಯಲ್ಲಿ ಎಂದರೆ ಭವ್ಯವಾಗಿರತಕ್ಕಂತಹ ಭಾಗ್ಯಗಳ ಸುರಿಮಳೆ ಸುರಿಯುತ್ತದೆ ಅಂತಂದರ್ಥ. ಬ್ರಾಹ್ಮಣ ಭೋಜನ ಮಾಡಿದ ಎಂದರೆ ಪ್ರತಿನಿತ್ಯದ ಸೂರ್ಯೋದಯದ ಜೊತೆಗೆ ಭಾಗ್ಯೋದಯವು ಆಯಿತು ಎಂದರ್ಥ. ಪ್ರೀತಿಯ ಬಂಧುಗಳೇ, 2 ಜನಕ್ಕೆ ನೀವು 1,000 ಜನಕ್ಕೆ ಅನ್ನದಾನ ಮಾಡಿದ್ರಲ್ಲ, ಆ 1,000 ಜನಕ್ಕೆ ಏನು ಅನ್ನದಾನ ಮಾಡಿದ್ರೋ ಅವತ್ತು ವೇದ ಹೇಳಿರತಕ್ಕಂಥ ಒಬ್ಬ ಬ್ರಾಹ್ಮಣ ನಿಮ್ಮ ಮನೆಯಲ್ಲಿ ಊಟ ಮಾಡಿದ್ರೆ 1,00,000 ಜನಕ್ಕೆ ನೀವು ಊಟ ಬಡಿಸಿದ ಪುಣ್ಯ ಫಲ ಬಹುಶಃ ನಿಮಗೆ ಖಾಲಿನೇ ಆಗಲ್ಲ. ಪುಣ್ಯ ಬರೆದಿಟ್ಕೊಳ್ರಿ. ಇದರ ಜೊತೆಗೆ ಶಾಸ್ತ್ರಗಳನ್ನು ನೀವು ಯಾವ ಮನೆಯಲ್ಲಿ ಬಹುಶಃ ಇರ್ತಾರೆ, ಯಾರೋ 1,000ಕ್ಕೊಬ್ಬರು ಕಾಣಿಸ್ಬೋದೇನೋ, ಗೊತ್ತಿರೋರು ತುಂಬ ವಿರಳ ಹೇಳೋರು ಇರ್ತಾರೆ, ಬ್ರಾಹ್ಮಣರ ಮೊದಲು ಭೋಜನ ಅಂತೇಳಿ. ಹಾಗಂತೇಳಿ ನೀವು ಯಾರನ್ನ ಕರ್ಕೊಂಡ್ಬಂದು ಭಟ್ರ ಮಾತಿಲ್ಲಲ್ಲ. ಆಕಸ್ಮಿಕ ಅಲ್ಲಿ ಬ್ರಾಹ್ಮಣರ ಭಟ್ಟರೇ ಬಂದಿದ್ದರೆ, ಇದು ಬ್ರಾಹ್ಮಣ ಪದ ನಾನು ಯಾಕೆ ಹೇಳಬೇಕು ಅಂತಂದರೆ, ಅವನು ಆ ಬ್ರಾಹ್ಮಣನ ಜಾತಿಗೆ ತಗೊಳ್ಬೇಡಿ. ನಾನು ಯಾವತ್ತೂ ನಿಮ್ಗೆ ಹೇಳಿರ್ತೀನಿ, ಆ ಸಾತ್ವಿಕ ಆಹಾರ ಸಂಪನ್ನನಾಗಿದ್ದರೆ, ಅವನ ಸಾತ್ವಿಕದ ಅಡುಗೆದವನೇ ಆಗಿದ್ದರೆ ಅವನು ಮಾಡಿದರೂ ಬಹುಶಃ ತುಂಬ ಶುದ್ಧಿಯಿಂದ ಮಡಿಯಿಂದ ಮಾಡಬೇಕು. ಅಷ್ಟು ಮಡಿಯಿಂದ ಮಾಡಿ ಒಳಗಡೆ ನೀವು ಮನೆಯಲ್ಲಿ ಆವತ್ತು ಸಂಜೆ ಮಾಡಿದ್ದು ನೈವೇದ್ಯ ಮತ್ತು ಬೆಳಗ್ಗೆ ಮಾಡಿದ ನೈವೇದ್ಯ ಅದೆಲ್ಲವೂ ಕೂಡ ಅಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಅಡುಗೆ ಭಟ್ರೆ ಮಾಡಿಕೊಡಬೇಕು, ನೈವೇದ್ಯವಾಗಬೇಕು. ಇಲ್ಲ ದೇವರುಗಳ ಜೊತೆಗೆ ಬ್ರಾಹ್ಮಣನಿಗೂ ನೈವೇದ್ಯ ಆಯಿತು ಅಂತಂದರೆ ಪುಷ್ಕಳಾಂಶ ಅಂದರೆ ದೊಡ್ಡ ಮಟ್ಟದ ಪುಷ್ಕರಾಂಶ ನಿಮಗೆ ಒದಗಿ ಬರುತ್ತೆ ಅಂಥ ಅದ್ಭುತಗಳು ಜರುತ್ತೆ. ಗೃಹ ಪ್ರವೇಶ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ನೀವು ಮಾಡಬೇಕು ಅಂತಂದ್ರೆ ದಯವಿಟ್ಟು ಶಾಸ್ತ್ರದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಬೇಡಿ. ತುಂಬ ಚೆನ್ನಾಗಿ, ನನಗೆ ಯಂತ್ರವೂ ಗೊತ್ತು, ಮಂತ್ರವೂ ಗೊತ್ತು, ಅದಕ್ಕಿಂತ ಚೆನ್ನಾಗಿ ತಂತ್ರವೂ ಗೊತ್ತು. ಅದಕ್ಕೆ ನಾನೇನಾದರೂ ವಹಿಸಿಕೊಂಡು ನಮ್ಮ ಹುಡುಗನ ಕಳಿಸ್ಕೊಟ್ಟಿದ್ದೀನಿ ಅಂತಂದರೆ ಎಲ್ಲೂ ಶಾಸ್ತ್ರದಲ್ಲಿ ಕಾಂಪ್ರಮೈಸ್ ಆಗಲ್ಲ, ಶಾರ್ಟ್ಕಟ್ಸ್ ಇರಲ್ಲ. ನಮಗೆ ಶಕ್ತಿ ಇಷ್ಟು ಸಮಯ ಇರೋದು ಅವ್ರ ಶಕ್ತಿಯಾನುಸಾರ, ಬಟ್ ಶಾಸ್ತ್ರಗಳಲ್ಲೂ ಕೂಡ ಕಾಂಪ್ರಮೈಸ್ ಆಗಲ್ಲ. ಇಷ್ಟಕ್ಕಿಷ್ಟು ಕರೆಕ್ಟ್. ಆಮೇಲೆ ನಮ್ಮ ಹುಡುಗರು ಅಷ್ಟೇ ಡೆಡಿಕೇಟೆಡ್ ಮಾಡೋರು ಇದ್ದಾರೆ. ಒಬ್ಬ ಹುಡುಗ ಶ್ರೀವತ್ಸ ಅಂತೇಳಿ ತುಂಬ ಚೆನ್ನಾಗಿ ಮಾಡ್ತಾನೆ. ಅವನಿಗೆ ಎಷ್ಟೊಂಥದ್ದು ಅಲಂಕಾರ ಆಗಿರಬಹುದು, ಆ ಪೂಜೆ ಆಗಿರಬಹುದು. ನಾನು ಅಭಿಷೇಕ ಕುಳಿತುಕೊಂಡ್ರೆ ಬಹುಶಃ ಇವಾಗ ಅದೆಲ್ಲ ನೋಡ್ತಿರ್ತೀವಿ. ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ. ಆ ಹುಡುಗ ಒಂದೊಂದು ನಾನು ಎಲ್ಲಿರ್ತೇನೆ ಅಂದರೆ ಅವಾಗ ಕೈಲಾಸದಲ್ಲಿ ಇರ್ತೀನಿ. ನಾನು ಬಹುಶಃ ಕೈಲಾಸದಲ್ಲಿ ಶಿವನಿಗೆ ಮಾಡ್ತಾಯಿಲ್ಲ ಅಂತಂದರೆ ಕೈಲಾಸವನ್ನು ಅವರ ಮನೆಗೆ ಮಂತ್ರ ಪುರಸ್ಸರವಾಗಿ ತರಿಸಿರ್ತೀನಿ ನಾನು. ಅಷ್ಟು ಖುಷಿಯಿಂದ ಮಾಡುವಾಗ ನೀವು ಸಣ್ಣದೊಂದು ಚಮಚ ಬಗ್ಗೆ ಮಾತಾಡಿದ್ರೆ, ಅದಕ್ಕೆ ನಿಮ್ಮ ಶಕ್ತಿಯಾನುಸಾರ ಮಾಡಿ, ಶಾಸ್ತ್ರಗಳನ್ನು ಮಾಡಿ, ನಿಮ್ಮ ಶಕ್ತಿಯಾನುಸಾರ ಮಾಡಿ, ಭಕ್ತಿಯಿಂದ ಮಾಡಿ, ನಿಮ್ಮ ಶಕ್ತಿಯಾನುಸಾರ ಮಾಡಿ, ಯುಕ್ತಿಯನ್ನು ಭಕ್ತಿಯನ್ನು ಶಕ್ತಿಯನ್ನು ಇಟ್ಟುಕೊಂಡು ಮುಕ್ತಿಯ ಫಲವನ್ನು ಪಡೀಲಿಕ್ಕೆ ನಿಮಗೊಂದು ಸದಾವಕಾಶ ಅಂತಂದರೆ, ಈಗೊಂದು ನೀವು ಪದ ಬಳಸಿದ್ದು ಚೆನ್ನಾಗಿತ್ತು, ಈ ಮನೆಯೊಳಗೆ ಬಂದರೆ ಮತ್ತೊಂದು ಮನೆ ಕಟ್ಕೊಳ್ಬೇಕು ಅಂತ, ಮತ್ತೊಂದು ಅಲ್ಲ ರೀ, ಮತ್ತೊಂದು ಆ ಮನೆಯಲ್ಲಿ ವಾಸ ಮಾಡುವವರು ಅಷ್ಟು ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರ್ತಾರೆ. ಯಾಕೆಂದರೆ ಈ ಹಿಂದೆ ಅವನು ಶರ್ಷಪ ಹಾಕಿ ವಾಸ್ತುವಿಗೆ ಕೊಟ್ಟಿರ್ತಾನೆ. ಯಾರೋ ಪಾಪ ಗೊತ್ತಿಲ್ಲ, ಶರ್ಷಪ ಅಂದರೆ ಗೊತ್ತಿಲ್ಲ, ಅವನು ಬಂದು ಮಾಡ್ತಾ ಇದ್ದ ಪಾಪ ಗೊತ್ತಾಗಲ್ಲ. ಬಹಳ ತೃಪ್ತಿ ಪಡುವವನು ವಾಸ್ತು ಪುರುಷ ಆ ಶರ್ಷಪದಿಂದಲೇ. ನೀನು ಲಾಜ ಹಾಕಿರ್ತೀಯ, ಕಥೆ ಏನು ಮಾಡೋದು? ಅದಕ್ಕೆ ಆ ವಸ್ತುಗಳಾಗಿರಬಹುದು, ಆ ಪೂಜಾ ಪದ್ಧತಿ ಆಗಿರಬಹುದು, ಶಾಸ್ತ್ರ ಆಗಿರಬಹುದು, ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಖುಷಿಯಿಂದ ಮಾಡಿದರೆ ಅದು ಗೃಹ ಪ್ರವೇಶ. ದಂಪತಿಗಳಿಬ್ಬರು ಆ ಮನೆ ಒಳಗಡೆ ಬಲಗಾಡಿ ಇಟ್ಟು ಬರ್ತಕ್ಕಂತಹದ್ದು ಗೃಹ ಪ್ರವೇಶ. ಇದನ್ನು ಮಾಡಿಕೊಂಡರೆ ಸುಖವೂ ಶಾಂತಿಯೂ ನೆಮ್ಮದಿಯೂ ಜೀವನ
ನಿಮ್ಮದಾಗತ್ತೆ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ದೀರ್ಘಾಯುಷ್ಮಾನ್ ಭವ ದೀರ್ಘಸ್ಸು ಮಂಗಲಿ ಭವ ಅಂತ ಏನು ಹೇಳ್ತಾರೋ ಅದಕ್ಕೆ ಪೂರ್ಣ ಅರ್ಥ ಇದೇ ಆಗಿರುತ್ತೆ ಪ್ರೀತಿ. ಈ ಒಂದು ಗೃಹ ಪ್ರವೇಶ ಅನ್ನುವಂಥದ್ದು ಎಷ್ಟು ಅದ್ಭುತವಾಗಿ ಮಾಡಬೇಕು ಅನ್ನೋದನ್ನ ನೀವು ತಿಳಿಸಿದ್ರಿ ಅಂತಂದರೆ ಆ ವಿಡಿಯೋನಲ್ಲಿ ಕೂಡ ನಾವು ನೋಡುವಾಗ ಆ ವಾಸ್ತು ಹೋಮ ಆಗಿರ್ಬೋದು, ಗೋಪೂಜೆ ಆಗಿರ್ಬೋದು, ಬಂದಿರೋಂಥವ್ರು ಹಲವಾರು ರೀತಿ ಮಾತಾಡ್ತಿರ್ತಾರೆ. ಇದು ಮೊದಲಾಗಬೇಕಿತ್ತು, ಇದಾದ್ಮೇಲೆ ಆಗಬೇಕಿತ್ತು, ಅಥವಾ ಇದನ್ನು ಇನ್ಕ್ಲೂಡ್ ಮಾಡಬೇಕಿತ್ತು, ಈ ಥರ ಎಲ್ಲವೂ ಕೂಡ ಹೇಳ್ತಿರ್ತಾರೆ. ಇನ್ನು ಶಾಸ್ತ್ರಬದ್ಧವಾಗಿ ಮಾಡಬೇಕು ಅಂತಂದರೆ ಹೇಗೆ ಮಾಡಬೇಕು, ಆ ಗೃಹಕ್ಕೆ ಪ್ರವೇಶ ಆದಮೇಲೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಕಾಣಬೇಕು ಅಂತಂದರೆ ಯಾವ ರೀತಿ ಮಾಡಬೇಕಾಗತ್ತೆ ಅಂತ ಭಾಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಕೂಡ ನಿಮ್ಮ ಪ್ರಶ್ನೆಗಳನ್ನ ಕೇಳಬೇಕು ಅಂತಂದರೆ ಕಮೆಂಟ್ಸ್ ಮುಖಾಂತರ ಕಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.